ನನಗೆ 25 ವರ್ಷ ವಯಸ್ಸಿದ್ದಾಗ ಇದು ತಿನ್ನಬೇಕು, ಅಲ್ಲಿ ಸುತ್ತಾಡಬೇಕು ಅಂತ ಆಸೆ. ಆದರೆ ಅವಾಗ ಕೈಲಿ ಕಾಸಿರಲಿಲ್ಲ. ಇವತ್ತು ಕಾಸಿದೆ, ಆದರೆ ಕಳೆದೋಗಿರೋ ಆ 25 ವರ್ಷದ ವಯಸ್ಸಿಲ್ಲ. ಜೀವನ ಕಟ್ಕೊಳ್ಳೋ ಪ್ರಯತ್ನದಲ್ಲಿ ನಾನು ಗಳಿಸಿದ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು. ಮದುವೆಯಾಗಿ ಸಂಸಾರದ ಜವಾಬ್ದಾರಿ ಹೊತ್ತ ಗಂಡಸು ತನ್ನ ಕುಟುಂಬಕ್ಕೋಸ್ಕರ ತನ್ನ ಆಸೆಗಳನ್ನ ಸುಟ್ಟು ಯಾರಿಗೂ ಹೇಳದಾಗೆ ಅದರ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾನೆ. ಕೆಲವೊಮ್ಮೆ ಭಗವಂತ ನಮ್ಮ ಆಸೆಗಳಿಗೆ ಪುನರ್ಜೀವ ತುಂಬಿ ಅದನ್ನ ತೀರಿಸ್ಕೊಳ್ಳೋಕೆ ಅಂತ ಅವಕಾಶ ಕೊಟ್ಬಿಡ್ತಾನಂತೆ. ಹಾಗೆ ನನಗೂ ಕೂಡ ಒಂದು ಅವಕಾಶ ಬಂತು. ಸ್ಪಿಟಿಗೆ ಪ್ರಯಾಣ ಮಾಡಬೇಕು ಅನ್ನೋದೊಂದು ದೊಡ್ಡ ಆಸೆ ನಂದಾಗಿತ್ತು. ಕಿತ್ತಡಿ ಕಿರಣ್ ರೀಸೆಂಟ್ ಆಗಿ ಹೊಸ ಕಾರ್ ತಗೊಂಡಿದ್ರಿಂದ ನಾನು ಸ್ಪಿಟಿಗೆ ಹೋಗ್ತಾ ಇದ್ದೀನಿ, ಬರ್ತೀರಾ ಅಣ್ಣ ಅಂತ ನನಗೊಂದು ಇನ್ವಿಟೇಷನ್ ಕಳಿಸಿದ್ರು. ಅದನ್ನ ಕೇಳಿದ ತಕ್ಷಣ ಖುಷಿ ಆದ್ರೂ ಕೂಡ ಕಮಿಟ್ಮೆಂಟ್ಗಳ ಸರಮಾಲೆನೇ ಕಣ್ಮುಂದೆ ಬಂತು. ಇಲ್ಲ ಕಿರಣ್ ಆಗಲ್ಲ, ಮುಂದೊಂದು ದಿನ ನೋಡೋಣ ಅನ್ನೋಣ ಅಂತಿದ್ದೆ. ಆದ್ರೆ ಈಗಾಗಲೇ ಜೀವನದ ಅರ್ಧ ಪ್ರಯಾಣ ಮುಗಿಸಿರೋ ನನಗೆ ಇನ್ನು ಅರ್ಧ ಪ್ರಯಾಣದಲ್ಲಿ ಈ ಅವಕಾಶ ಬಂದ್ರೂ ಕೂಡ ನನ್ನ ದೇಹ ಸಪೋರ್ಟ್ ಮಾಡುತ್ತೋ ಇಲ್ವೋ ಅನ್ನೋ ಚಿಂತೆ ಕಾಡಕ್ ಶುರು ಆಯ್ತು. ಈ ಅವಕಾಶ ಬಿಟ್ರೆ ಕೆಟ್ಟೆ, ಆಗಿದ್ದಾಗೋಗ್ಲಿ ಹೋಗೇ ಬಿಡೋಣ ಅಂತ ನಿರ್ಧಾರ ತಗೊಂಡೆ. ಅವತ್ತು ರಾತ್ರಿ ಹಾಸನದಲ್ಲಿ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಮುಗಿಸಿ ಸರಿಯಾಗಿ 12 ಗಂಟೆ ಸಮಯ ಆಗಿತ್ತು. ಕಿರಣ್ ತನ್ನ ಜಿಮ್ನಿನ ತಗೊಂಡು ಹಾಸನದ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರು. ಆ ಜಿಮ್ಮಿಗೆ ಏನಂತ ಹೆಸರಿಟ್ಟಿದ್ರು ಗೊತ್ತಾ? ಕಾಳ. ಇನ್ನು ಮುಂದಿನ 14 ದಿನ ಈ ಕಾಳನ ಜೊತೆ ನಮ್ಮ ಪ್ರಯಾಣ. ಅದು ಹೇಗಿರುತ್ತೆ ಅಂತ ಪ್ರತಿದಿನ ಒಂದೊಂದು ರೀಲ್ನ ಪ್ರತಿದಿನ ಹಾಕ್ತಾ ಹೋಗ್ತೀನಿ. ಫುಲ್ ಆಗಬೇಕು ಅಂದ್ರೆ ಸತೀಶ್ ಹಿರೇಗೌಡ ಅಥವಾ ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನಲ್ನಲ್ಲಿ 21 ಎಪಿಸೋಡ್ ಇರುತ್ತೆ. ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ನಾನು ಸ್ಪಿಟಿ ಪ್ರಯಾಣಕ್ಕೆ ರೆಡಿ. ನೀವು ರೆಡಿನಾ?